ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರತ್ನಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕರ್ನಾಟಕ ಜನತೆಯ ಆರಾಧ್ಯ ಗುರು ಮಂತ್ರಾಲಯದ ಮಹಿಮಾ ಪುರುಷ ಶ್ರೀ ರಾಘವೇಂದ್ರ ಸ್ವಾಮಿಗಳ ಸಂಪೂರ್ಣ ಜೀವನ ಚರಿತ್ರೆಯನ್ನು ನೀಡುವಂತಹ ಧಾರಾವಾಹಿ ಗುರು ರಾಘವೇಂದ್ರ ವೈಭವ ಸುವರ್ಣ ವಾಹಿನಿಯಲ್ಲಿ ಅತ್ಯಂತ ಯಶಸ್ವಿಯಾಗಿ ಪ್ರದರ್ಶನಗೊಳ್ತಾ ಇರುವಂತಹ ಈ ಧಾರಾವಾಹಿ ಅಪಾರ ಜನರ ಮೆಚ್ಚುಗೆ ಗಳಿಸಿದೆ. ಇವತ್ತು ಈ ಧಾರಾವಾಹಿಗೆ ಮಹತ್ವದ ತಿರುವು ಕೂಡ ಸಿಗಲಿದೆ. ಹಾಗಾದರೆ ಈ ಧಾರಾವಾಹಿಯಲ್ಲಿ ಅಭಿನಯಿಸಿದಂತಹ ಕಲಾವಿದರು, ನಿರ್ದೇಶಕರು, ನಿರ್ಮಾಪಕರು, ಧಾರಾವಾಹಿಯ ಇಡೀ ತಂಡ ನಮ್ಮ ಜೊತೆ ಇದೆ. ಅವರ ಅನುಭವಗಳನ್ನು ನಮ್ಮ ಜೊತೆ ಮೆಲುಕು ಹಾಕಲಿದ್ದಾರೆ. ಇದೆ ಇವತ್ತಿನ ವಿಶೇಷ. ಬಂದೆಯ ಗುರುರಾಯ. ನಾನಾಗಲೇ ಹೇಳ್ತೆ, ಧಾರಾವಾಹಿಯ ಇಡೀ ತಂಡ ನಮ್ಮ ಜೊತೆ ಇದೆ. ಅನುಭವಗಳನ್ನು ಮೆಲುಕು ಹಾಕುವುದಕ್ಕೆ ನಮ್ಮ ಜೊತೆ ಸಿದ್ಧರಿದ್ದಾರೆ. ಎಲ್ಲದರಲ್ಲೂ ಕೂಡ ನಾವು ನೋಡ್ತೀವಿ, ಹೆಸರುಗಳಲ್ಲಿ ಲಾಸ್ಟಿಗೆ ಬರೋದು ನಿರ್ದೇಶಕರ ಹೆಸರು. ಆದರೆ ಇವತ್ತು ನಾನು ಮೊದಲು ಪರಿಚಯಿಸ್ತಾ ಇರುವುದು ಈ ಧಾರಾವಾಹಿಯ ಸೂತ್ರಧಾರಿ ನಿರ್ದೇಶಕರಾಗಿರುವಂತಹ ಬಲ ಸುರೇಶ್ ಅವರು. ಸುರೇಶ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಇವರು ಕಿರುತೆರೆಯ ಸಾಹಿತ್ಯ ಸಂಜೀವಿನಿ ಅಂತಲೇ ಅತ್ಯಂತ ಹೆಚ್ಚು ಖ್ಯಾತಿ ಪಡೆದಿರುವಂಥವರು. ಜೊತೆಗೆ ನಿರ್ಮಾಪಕರಾಗಿರುವಂತಹ ಪಟ್ಟಾಭಿರಾಮ್ ಅವರಿದ್ದಾರೆ. ಪಟ್ಟಾಭಿರಾಮ್ ಅವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ಈ ಧಾರಾವಾಹಿಯಲ್ಲಿ ವೆಂಕಟನಾಥನ ಪಾತ್ರಧಾರಿ, ಇನ್ನು ಮುಂದೆ ಗುರುರಾಯರು ಕೂಡ ಆಗಲಿದ್ದಾರೆ. ಇವರು ಪರೀಕ್ಷಿತ್ ಅವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇದರ ಜೊತೆಗೆ ಗುರುರಾಯರ ಪತ್ನಿ ಅನುಜ್ಞೆ ಕೂಡ ನಮ್ಮ ಜೊತೆ ಇದ್ದಾರೆ. ಸರಸ್ವತಿಯ ಪಾತ್ರಧಾರಿ ಅನುಜ್ಞಾ ಕೂಡ ಸ್ವಾಗತ. ಜೊತೆಗೆ ಗುರುರಾಯರಿಗೆ ಗುರುಗಳಾಗಿರುವಂತಹ ಸುಧೀಂದ್ರ ತೀರ್ಥರ ಪಾತ್ರವನ್ನು ನಿರ್ವಹಿಸಿರುವಂಥವರು ಹರ್ಷವರ್ಧನ್ ಅವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮೆಲ್ಲರ ಜೊತೆ ಮಾತಾಡ್ತೀನಿ ಧಾರಾವಾಹಿಯ ಶೂಟಿಂಗ್ನಲ್ಲಿ ಆದಂತಹ ಅನುಭವಗಳನ್ನು, ಜೊತೆಗೆ ಯಾವ ರೀತಿ ಧಾರಾವಾಹಿಗಳು ಇತ್ತೀಚೆಗೆ ಜಾಸ್ತಿ ವ್ಯಾಪಾರೀಕರಣ ಆಗ್ತಿರುವಂತಹ ಸಂದರ್ಭದಲ್ಲಿ ಪೌರಾಣಿಕ ಧಾರಾವಾಹಿಯನ್ನು ಯಶಸ್ವಿಯಾಗಿ ಮುನ್ನಡೆಸ್ತಾ ಇರುವಂತಹ ಟೀಮ್ ವರ್ಕ್ ಬಗ್ಗೆ ಸಾಕಷ್ಟು ಮಾತಾಡ್ತಿದೆ. ಅದಕ್ಕೂ ಮೊದಲು ಯಾವಾಗ ಈ ಧಾರಾವಾಹಿ ಆರಂಭ ಆಯಿತು, ಧಾರಾವಾಹಿಯ ಶೂಟಿಂಗ್ ಎಲ್ಲೆಲ್ಲಿ ನಡೀತು, ಇದೆಲ್ಲದರ ಒಂದು ಸಣ್ಣ ಇಂಟ್ರೊಡಕ್ಷನ್ ಈ ವರದಿಯಲ್ಲಿ. ಇದೀಗ ಕಿರುತೆರೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ರಾಘವೇಂದ್ರ ಸ್ವಾಮಿಗಳ ಜೀವನ ಚರಿತ್ರೆಯನ್ನು ತೋರಿಸುವ ಕಾರ್ಯ ಸುವರ್ಣ ವಾಹಿನಿಯಲ್ಲಿ ನಡೆಯುತ್ತಿದೆ. ಗುರು ರಾಘವೇಂದ್ರ ವೈಭವ ಧಾರಾವಾಹಿ 250ಕ್ಕೂ ಹೆಚ್ಚು ಕಂತುಗಳನ್ನು ಯಶಸ್ವಿಯಾಗಿ ಪೂರೈಸಿದೆ. ನಟ ಪರೀಕ್ಷಿತ್ ಈ ಧಾರಾವಾಹಿಯಲ್ಲಿ ಪ್ರಮುಖ ಪಾತ್ರವಾಗಿರುವ ವೆಂಕಟನಾಥ ಪಾತ್ರ ವಹಿಸಿ ಗಮನ ಸೆಳೆದಿದ್ದಾರೆ. ಪರೀಕ್ಷಿತ್ ಇನ್ನು ಮುಂದೆ ಗುರುರಾಯರ ಪಾತ್ರವನ್ನೂ ವಹಿಸಲಿದ್ದಾರೆ. ಇವರು ನಟನೆಯನ್ನು ಕಲಿತದ್ದು ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ನಲ್ಲಿ. ನಾನು ಈ ಅಲ್ಪನಲ್ಲಿ ದಯೆ ತೋರು ತಂದೆ. ನನ್ನ ಮನಸ್ಸಿನಲ್ಲಿ ತ್ಯಾಗ ಮೂಡುತ್ತಿಲ್ಲ. ವೆಂಕಟನಾಥನ ಸತಿಯಾಗಿ, ಸದ್ಗ್ರಹಿಣಿಯಾಗಿ ಮುಗ್ಧವಾಗಿದ್ದರೂ ಮನೋಜ್ಞವಾಗಿ ಅಭಿನಯಿಸಿರುವ ಕುಮಾರಿ ಅನುಜ್ಞಾ ಅಂದಿನ ಸರಸ್ವತಿ ಹೀಗೆ ತೋರಿಸಿಕೊಟ್ಟಿದ್ದಾರೆ. ಸುಧೀಂದ್ರ ತೀರ್ಥ ಶ್ರೀಗಳ ಪಾತ್ರದಲ್ಲಿ ಹರ್ಷವರ್ಧನ್ ಗಮನ ಸೆಳೆದಿದ್ದಾರೆ. ಹಿರಿಯ ನಟರಾದ ಶಿವರಾಮ್, ಶ್ರೀನಿವಾಸ ಮೂರ್ತಿ, ಪವಿತ್ರ ಲೋಕೇಶ್ ಸೇರಿದಂತೆ 250ಕ್ಕೂ ಹೆಚ್ಚು ಕಲಾವಿದರು ಈ ಧಾರಾವಾಹಿಯಲ್ಲಿ ಪಾತ್ರವಹಿಸಿರುವುದು ವಿಶೇಷ. 2010 ಜೂನ್ 26ರಿಂದ ಆರಂಭವಾದ ಗುರು ರಾಘವೇಂದ್ರ ವೈಭವ ಮೈಸೂರು, ಶಿವಗಂಗೆ, ಮಂತ್ರಾಲಯ, ಮೇಲುಕೋಟೆ, ಹಂಪೆ, ಭುವನಗಿರಿ, ತಂಜಾವೂರು ಹೀಗೆ ರಾಯರು ನಡೆದಾಡಿದ ಎಲ್ಲಾ ಸ್ಥಳಗಳಲ್ಲೂ ಚಿತ್ರಿತವಾಗಿದೆ. ಮೆಗಾ ಧಾರಾವಾಹಿಯಲ್ಲಿ ಕೇವಲ ಪುರಾಣಕ್ಕೆ ಒತ್ತು ಕೊಟ್ಟರೆ ಬೋರ್ ಆಗಬಹುದು ಎಂಬ ಹಿನ್ನೆಲೆಯಲ್ಲಿ ಸಾಮಾಜಿಕ ವಿಚಾರಗಳನ್ನು ತೋರಿಸುವ ಪ್ರಯತ್ನ ಮಾಡಲಾಗಿದ್ದು, ಅದು ಸಹ ವೀಕ್ಷಕರನ್ನು ಮೆಚ್ಚಿಸಿದೆ. 1000ಕ್ಕೂ ಹೆಚ್ಚು ಕಂತುಗಳಿಗೆ ಡೈಲಾಗ್ಗಳನ್ನು ಬರೆದ ಅನುಭವಿ ನಿರ್ದೇಶಕ ಬಲ ಸುರೇಶ್ ಈ ಧಾರಾವಾಹಿಯ ನಿರ್ದೇಶಕರು. ಟೀಮ್ ವರ್ಕ್ ಮತ್ತು ರಾಯರ ಕೃಪೆ ಇದು ಧಾರಾವಾಹಿಯ ಯಶಸ್ಸಿನ ಗುಟ್ಟು ಎನ್ನುತ್ತಾರೆ ಕಾರ್ಯಕಾರಿ ನಿರ್ಮಾಪಕ ರಘುನಂದನ್. ಯಶಸ್ವಿಯಾಗಿ ಮುನ್ನಡೆಯುತ್ತಿರುವ ಈ ಧಾರಾವಾಹಿಗೆ ಇಂದು ಮಹತ್ವದ ತಿರುವು. ವೆಂಕಟನಾಥ ಇಂದು ಗುರು ರಾಘವೇಂದ್ರರಾಗಿ ಸನ್ಯಾಸ ಸ್ವೀಕರಿಸಲಿದ್ದಾರೆ. ಆ ಮೂಲಕ ಅಂದು ಜಗತ್ತಿಗೆ ತೋರಿದ ಎಲ್ಲಾ ಲೀಲೆಗಳು ನಾಳೆಯಿಂದ ಧಾರಾವಾಹಿಯಲ್ಲಿ ಅನಾವರಣಗೊಳ್ಳಲಿದೆ. ಅನಿಲ್ ಭಾರದ್ವಾಜ್, ಸುವರ್ಣ ನ್ಯೂಸ್ 24/7, ಬೆಂಗಳೂರು. ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವಂತಹ ಅತ್ಯಂತ ಯಶಸ್ವಿ ಧಾರಾವಾಹಿ ಗುರು ರಾಘವೇಂದ್ರ ವೈಭವದ ಕೆಲವು ದೃಶ್ಯಗಳ ತುಣುಕುಗಳನ್ನು ನೋಡಿದ್ರಿ. ಈಗ ಧಾರಾವಾಹಿಯ ತಂಡ ನಮ್ಮ ಜೊತೆ ಇದೆ. ಅವರ ಜೊತೆ ಅನುಭವದ ಮೆಲುಕು ಹಾಕೋಣ. ಮೊದಲಿಗೆ ಸುರೇಶ್ ಅವರೇ, ಇಡೀ ಈ ಒಂದು ಧಾರಾವಾಹಿಯ ಸೂತ್ರಧಾರಿ ನೀವು, ಜೀವ ತುಂಬಿದ್ದಂಥವರು, ಸೂತ್ರಧಾರಿ ನೀವಾಗಿರೋದ್ರಿಂದ ಇಂತಹ ಒಂದು ಧಾರಾವಾಹಿ ಮಾಡಬೇಕು ಅಂತ ನಿಮಗೆ ಅನಿಸಿದ್ದು ಹೇಗೆ? ಅಂದರೆ ಆರಂಭದ ದಿನಗಳಲ್ಲಿ ಈ ಕಮರ್ಷಿಯಲ್ ಅಂತೇಳಿ ಏನು ವಾಣಿಜ್ಯೀಕರಣವಾಗಿರ್ತಕ್ಕಂತಹ ಒಂದು ಧಾರಾವಾಹಿಗಳಿಗೆ ಬರಿತಾ ಇದ್ದೆ. ಅಂತಹ ಒಂದು ಕಾಲಘಟ್ಟದಲ್ಲಿ ಸಹ ನನಗೆ ಆಧ್ಯಾತ್ಮಿಕವಾದಂತಹ ನೆಲೆಗಟ್ಟಿನಲ್ಲಿ ಧಾರಾವಾಹಿಗಳನ್ನು ಬರೆಯುವಂತಹ ಒಂದು, ಅಂದರೆ ಸಂಭಾಷಣೆಯನ್ನು ಬರೆಯುವಂತಹ ಒಂದು ದೃಷ್ಟಿಕೋನ ಇತ್ತು. ನನ್ನ 25 ವರ್ಷದ
ಸಂಪೂರ್ಣ ನೀವು ಧಾರಾವಾಹಿಗಳನ್ನು ನೋಡಿದರೆ ಈಗ ಒಂದು 110 ಧಾರಾವಾಹಿ ಮೇಲೆ ಎಲ್ಲದರಲ್ಲೂ ಸಹ ಆಧ್ಯಾತ್ಮದ ಒಂದು ಟಚ್ ಇದೆ. ನನ್ನ ಮೇಲೆ ಒಂದು ಆಪಾದನೆ ಬೇರೆ ಇತ್ತು, ಏನೊಂದಂದರೆ ಅವನಿಗೆ ಯಾವ ಧಾರಾವಾಹಿ ಬರೆದು ಸಹ ಅದರಲ್ಲಿ ಒಂದು ಆಧ್ಯಾತ್ಮದ ಟಚ್ ಇಟ್ಬಿಟ್ಟಿದ್ದಾನೆ. ಆಧ್ಯಾತ್ಮದಲ್ಲಿ ಅಷ್ಟೊಂದು ಅಷ್ಟು ಆಸಕ್ತಿ ನನಗೆ ಮೊದಲಿನ ಇತ್ತು. ಅಂತಹ ಸನ್ನಿವೇಶದಲ್ಲಿ ನಾನು MS ರಾಮಯ್ಯ ಮೀಡಿಯಾ ಆ್ಯಂಡ್ ಎಂಟರ್ಟೈನ್ಮೆಂಟ್ ನಮ್ಮ ಪಟ್ಟಾಭಿರಾಮ ಸರ್ ಹತ್ರ ನಾನು ಚಿತ್ರಕಥೆ ಸಂಭಾಷಣೆ ಬರೆಯೋದಕ್ಕೆ, ಅನಂತರ ಯಾವುದೋ ಒಂದು ನಾವೆಲ್ ಬರೆಯೋದಕ್ಕಾಗಿ ನಾವು ಏನೋ ಮಾಡ್ತಾಯಿದ್ವಿ. ಅಂಥ ಸನ್ನಿವೇಶದಲ್ಲಿ ಈ ಗುರುರಾಘವೇಂದ್ರ ವೈಭವವನ್ನು ಮಾಡಬೇಕು ಅಂತ ಹೇಳೋದೊಂದು ಆಲೋಚನೆ, ಆನಂತರ ದೈವಿಕ ಪ್ರೇರಣೆ, ರಾಯರ ಪ್ರೇರಣೆ ಇವರಿಗಾಯಿತು, ನಮ್ಮ ನಿರ್ಮಾಪಕರಿಗೆ. ಆ ಸನ್ನಿವೇಶದಲ್ಲಿ ನಾನು ಆಮೇಲೆ ಅದಕ್ಕೆ ಚಿತ್ರಕಥೆ ಸಂಭಾಷಣೆ ಬರೆಯುವಂಥ ಒಂದು ಇದಿತ್ತು. ಆದರೆ ಅದೇನೋ ಗೊತ್ತಿಲ್ಲ, ರಾಯರ ಕೃಪೆ, ನಾನೇ ಅದನ್ನು ನಿರ್ದೇಶಿಸಿದಂತಹ ಒಂದು ದೊಡ್ಡ ಜವಾಬ್ದಾರಿ ನನ್ನ ಹೆಗಲಿಗೆ ಬಿತ್ತು. ಆವಾಗ ನಾನು ಅಂದ್ಕೊಂಡೆ, ಇದು ನನ್ನಿಂದ ಸಾಧ್ಯನಾ, ನಾನು ಮಾಡೋದಕ್ಕೆ ಸಾಧ್ಯನೇ ಇದು ಅಂತ. ಅಂತಹ ಹೊತ್ತಿನಲ್ಲಿ ಏನೋ ಒಂದು ಪ್ರೇರಣೆ ಸಿಗ್ತಾ ಹೋಯಿತು ನನಗೆ ಹಂತ ಹಂತವಾಗಿ. ಒಂದೊಂದು ದೃಶ್ಯವನ್ನು ನಾನು ಚಿತ್ರೀಕರಿಸಬೇಕಾದ್ರೆ, ಅನಂತರ ಬರಿಬೇಕಾದರೂ ಕೂಡ ನನಗೆ ಪ್ರತಿಯೊಂದು ಸಹ ಇದನ್ನು ಹೀಗೇ ಮಾಡು ಅಂತಂದ್ಬಿಟ್ಟು ಯಾರೋ ಹೇಳ್ದಂಗೆ ಆಗ್ತಾ ಇತ್ತು. ನಾನು ಅದೇ ರೀತಿಯೇ ಮಾಡ್ಕೊಂಡು ಹಿಂದೆ ಗುರುರಾಯರ ಆಶೀರ್ವಾದ ಪ್ರತಿಯೊಂದು ಹಂತದಲ್ಲೂ ಕೂಡ ನಿಮಗೆ ಮಾರ್ಗದರ್ಶನ ಅವರಿಂದನೇ ನನಗೆ ಸಿಕ್ತು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಜೊತೆಗೆ ಇಂಥ ಒಂದು ಆಧ್ಯಾತ್ಮಿಕವಾದಂತಹ ಒಂದು ಧಾರಾವಾಹಿ ಇವತ್ತಿನ ಅವಶ್ಯಕತೆಗಳಲ್ಲಿ ಒಂದು ಮನುಷ್ಯನ ಮೂಲಭೂತ ಅವಶ್ಯಕತೆಗಳಿಗೆ ಅಲ್ಲಿ ಹೇಗೆ ನೀರು ಗಾಳಿ ಎಲ್ಲ ಒಂದು ಇದೆಯೋ, ಅದೇ ರೀತಿ ಇವತ್ತಿನ ಸಮಾಜಕ್ಕೆ ಅಂದರೆ ಒಂಥರ ಶಿಥಿಲವಾಗಿರ್ತಕ್ಕಂತಹ ಸಂಸ್ಕೃತಿ ಸಂಪ್ರದಾಯಗಳು ಏನು ಇದೆಯೋ, ಇಂಥ ಒಂದು ಸನ್ನಿವೇಶದಲ್ಲಿ ಪ್ರತಿಯೊಬ್ಬನೂ ಸಹ ಈಗ ಬಯಸ್ತಾ ಇದ್ದಾನೆ ಆಧ್ಯಾತ್ಮಿಕವಾದಂಥ ನೆಲೆಗಳಲ್ಲಿ. ಬದುಕನ್ನು ಎಷ್ಟೇ ವೈಭವಪೂರ್ಣವಾಗಿ ಐಹಿಕವಾಗಿ ಅನುಭವಿಸಿದರೂ ಸಹ ಅಂತ್ಯದಲ್ಲಿ ಅದು ಹೋಗಿ ಸೇರೋದು ಆಧ್ಯಾತ್ಮಕ್ಕೋ ಅಥವಾ ವೇದಾಂತಕ್ಕೋ. ಖಂಡಿತ. ಇನ್ನು ಪಟ್ಟಾಭಿರಾಮ್ ಅವರೇ, ನಿಮಗೆ ನಾನು ಆಗಲೇ ಹೇಳಿದಾಗೆ ಧಾರಾವಾಹಿಗಳನ್ನೊಂದು ಕೂಡ ಈಗ ಕಮರ್ಷಿಯಲೈಸ್ ಆಗಿದೆ. ಇಂಥ ಒಂದು ಪೌರಾಣಿಕ ಧಾರಾವಾಹಿ ಜನರಿಗೆ ತಲುಪುತ್ತಾ, ಯಶಸ್ವಿ ಆಗುತ್ತಾ, ಜನರು ನೋಡ್ತಾರಾ? ಅದ್ರ ಬಗ್ಗೆ ಸಾಕಷ್ಟು ಒಂದು ಸಂಶಯಗಳು, ಅನುಮಾನಗಳಿದ್ದೇ ಇರುತ್ತೆ ಒಂದು ಆರಂಭಿಕ ಹಂತದಲ್ಲಿ. ಸೊ ಅದ್ರ ಬಗ್ಗೆ ನೀವು ನಿಮ್ಮ ಕನಸಲ್ಲಿ ಬಂದಂಥ ಗುರುರಾಯರ ಪ್ರೇರೇಪಣೆಯಿಂದ ನೀವು ಇದಕ್ಕೆ ನಿರ್ಮಾಪಕರಾಗಿದ್ದೀರಿ. ಸೊ ನಿಮ್ಮ ಬಗ್ಗೆ ನಿಮ್ಮ ಜೊತೆ ಕೂಡ ಮಾತಾಡ್ತೀನಿ. ಅದಕ್ಕೂ ಮೊದಲು ವೀಕ್ಷಕರೇ ಒಂದು ಸಣ್ಣ ವಿರಾಮ.